ಈಗ ತಾನೇ ಬೆಂಗಳೂರಿನ HULಗೆ ಮೋದಿಯವರು ಬಂದಿಳಿದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗೇನು 3 ಕಾರ್ಯಕ್ರಮಗಳಿದ್ದಾವೆ. ಆ 3 ಕಾರ್ಯಕ್ರಮಗಳ ನಿಮಿತ್ತ ಬೆಂಗಳೂರಿಗೆ ಬಂದಿರುವಂತದ್ದು ಮೋದಿಯವರು. ರಾಜ್ಯದ ಪ್ರೋಟೋಕಾಲ್ ಪ್ರಕಾರ ಸರ್ಕಾರದಿಂದಲೂ ಕೂಡ ಕೆಲ ಸಿಎಂ ಸೇರಿದಂತೆ ಇನ್ನು ಕೆಲವರು ಇನ್ನು ಬಿಜೆಪಿ ಎಲ್ಲರೂ ಕೂಡ ಹಲವು ಜನ ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಅಲ್ಲಿದ್ದಾರೆ. ಅದರ ಜೊತೆಗೆ ಹಳದಿ ಮೆಟ್ರೋ ರೈಲಿನಿಂದ ಸಾಕಷ್ಟು ಅನುಕೂಲ ಆಗುತ್ತೆ, ಐಟಿ ಹಬ್ಗೆ ಅನುಕೂಲ ಆಗುತ್ತೆ. ಈ ಯೆಲ್ಲೋ ಲೈನ್ ಅಂತ ನಾವು ಹೇಳ್ತಾ ಇದ್ವಿ. ಹಳದಿ ಮಾರ್ಗಕ್ಕೆ ಬೆಂಗಳೂರಿನ ಜನ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ರು. ಮೋದಿ ಭೇಟಿಯನ್ನ ಎದುರು ನೋಡ್ತಾ ಇದ್ದಾರೆ ಜನ. ಮೆಟ್ರೋ ಜೊತೆಗೆ ವಂದೇ ಭಾರತ್ ಟ್ರೈನ್ಗೂ ಸಿಗತ್ತೆ ಚಾಲನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಇದ್ರ ಬಗ್ಗೆ ಮತ್ತಷ್ಟು ಕೊಂಡಾಡಿದ್ದಾರೆ. ಮೋದಿ ಅವರು ಬರ್ತಾ ಇರೋದನ್ನ ಮತ್ತು ಇವತ್ತಿರುವಂತಹ ಕಾರ್ಯಕ್ರಮಗಳನ್ನ. ಹಳದಿ ಮೆಟ್ರೋ ಬಗ್ಗೆ ಬಹಳ ನಿರೀಕ್ಷೆಗಳು ಇತ್ತು, ಕುತೂಹಲ ಇತ್ತು. ಯಾವಾಗ ಅದು ಉದ್ಘಾಟನೆ ಆಗುತ್ತೆ ಅಂತ ಕಾಯ್ತಾ ಇದ್ರು. ಲಿಟ್ರಲಿ ಚಾತಕ ಪಕ್ಷಿಗಳು ಅಂತೀವಲ್ಲ, ಆ ರೀತಿಯಲ್ಲಿ ಕಾಯ್ತಾ ಇದ್ರು. ಅದರ ಜೊತೆಗೆ ಈಗ ಏನು ರಾಜ್ಯಕ್ಕೆ ಇವತ್ತು 11ನೇ ವಂದೇ ಭಾರತ್ ರೈಲು ಅಥವಾ ಟ್ರೈನ್, ಮೋದಿಯವರ ಕನಸು ಅಂತೆಲ್ಲ ಹೇಳ್ಬೋದು ಈ ಒಂದು ಸ್ಪೀಡ್ ಟ್ರೈನ್ಗಳು. ಅದರ 11ನೇ ಟ್ರೈನ್ ಉದ್ಘಾಟನೆ ಕೂಡ ಇವತ್ತು ಆಗುತ್ತೆ. ಇಲ್ಲಿ ತನಕ ಹಂಗೆ ನೋಡೋದಾದರೆ ಬೆಂಗಳೂರು ಟು ಈ ಬೆಳಗಾವಿ ರೈಲು ಕರ್ನಾಟಕದ 11ನೇ ವಂದೇ ಭಾರತ್ ರೈಲು ಅಂತ ಹೇಳ್ತಾ ಇದ್ದಾರೆ. ಈಗ ಧಾರವಾಡ, ಕಲಬುರಗಿ, ಹೈದರಾಬಾದ್ ಸೇರಿ ಒಟ್ಟಾರೆ 10 ಭಾರತ್ ರೈಲು ಸಂಚರಿಸ್ತಾ ಇತ್ತು. ಈಗ ಅದಕ್ಕೆ ಮತ್ತೊಂದು ಆ್ಯಡ್ ಆನ್ ಆಗ್ತಾ ಇದೆ. ಯೆಲ್ಲೋ ಮೆಟ್ರೋ ಲೈನ್ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದ ಅಲ್ಲಿಯ ಮಹಾಜನತೆಗೆ ಸಾಕಷ್ಟು ಅನುಕೂಲ ಆಗ್ತದೆ. IT ಕಾರಿಡಾರ್ಗೆ ಅಲ್ಲೂ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಮ್ಗೆಲ್ಲರೂ ಕೂಡ ಸಂತೋಷ ಇದೆ, ಹೆಮ್ಮೆ ಇದೆ. ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ, ಇವತ್ತು ಬೆಂಗಳೂರು ಮಹಾಜನತೆ ಮತ್ತು ರಾಜ್ಯದ ಜನರು ಕೂಡ ಇವತ್ತು ಮೋದಿಜಿಯವರ ಈ ಒಂದು ಭೇಟಿ ಎದುರು ನೋಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಯೆಲ್ಲೋ ಮೆಟ್ರೋ ಲೈನ್ ಜೊತೆಲಿ ಬೆಂಗಳೂರು ಬೆಳಗಾವಿ ಮಧ್ಯೆ ವಂದೇ ಭಾರತ್ ಟ್ರೈನನ್ನು ಕೂಡ ಒಂದು ಲೋಕಾರ್ಪಣೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ತುಂಬ ಸಂತೋಷ. ಈ ಯೆಲ್ಲೋ ಮೆಟ್ರೋ ಲೈನ್ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದ ಅಲ್ಲಿಯ ಮಹಾಜನತೆಗೆ ಸಾಕಷ್ಟು ಅನುಕೂಲ ಆಗ್ತದೆ. IT ಕಾರಿಡಾರ್ಗೆ ಅಲ್ಲೂ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಮ್ಗೆಲ್ಲರೂ ಕೂಡ ಸಂತೋಷ ಇದೆ, ಹೆಮ್ಮೆ ಇದೆ. ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ, ಇವತ್ತು ಬೆಂಗಳೂರು ಮಹಾಜನತೆ ಮತ್ತು ರಾಜ್ಯದ ಜನರು ಕೂಡ ಇವತ್ತು ಮೋದಿಜಿಯವರ ಈ ಒಂದು ಭೇಟಿ ಎದುರು ನೋಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ